ಗರ್ಬ್ಯಾ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದಣೋ. ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪರ್ ಜಾಸ್ತಿ ನಿಗ್ರಾಡ್ತಾವ್ರೆ. ವಾಟ್ ರಿಪೀಟ್? ಇವಾಗ ಎಲ್ಲಿ ಇವಾಗ ದರ್ಶನ್ ಹೋದ್ಮೇಲೆ ಸುದೀಪರ್ ಜಾಸ್ತಿ ನಿಗ್ರಾಡ್ತಾವ್ರೆ. ಎಲ್ಲಿ? ಎಲ್ಲ ಮಾಧ್ಯಮದಲ್ಲಿ ನೋಡ್ರಿ ಸಾಕು. Is it? ಜಾನ್ಗೆ ಹೇಳ್ತಾರೆ ಮೊನ್ನೆ ಪ್ಯಾಂಟ್ ಪಿಚ್ ತೋರಿಸ್ಲಾ ಅಂತವ್ರೆ. ನಿಜವಾಗ್ಲೂ ನಾನ್ ನೋಡಿದ್ದೀನಿ. ನಿಜವಾಗ್ಲೂ ನಾನ್ ನೋಡಿದ್ದೀನಿ. ಇದೇನ್ಲ ಬುಲ್ಲಿ, ನಂಬರ್ ಅಂದ್ರೆ ನಾನು, ನಾನಂದ್ರೆ ನಂಬರು ಅಂತ ಸಂಖ್ಯಾಶಾಸ್ತ್ರ ಹೇಳ್ತಿದ್ದ ಆಸೆಮಿ ಇದ್ದಕ್ಕಿದ್ದಂಗೆ ಯಾರ್ಯಾರ್ದು ಏನೇನೋ ನೋಡಿ ಶಾಸ್ತ್ರ ಹೇಳ್ತೀನಂತ ಹೇಳ್ತೈತೆ. ಇದೇನೋ ಸಂಖ್ಯಾಶಾಸ್ತ್ರ ಹೇಳದ್ ಬಿಟ್ಬಿಡೈತೇನ್ಲ ಮೂದೇವಿ. ಇಲ್ಲ ಕಣ್ ಗೋಪಾಲಣ್ಣೆ, ಈ ಕ್ಯಾಂಡಿಡೇಟ್ ಬಿಗ್ ಬಾಸ್ ಸೀಸನ್ 9 ಹೊರಗ್ ಬಂದ ಮೇಲಿಂದ ಒಂಥರ ಸ್ಕ್ರೂ ಲೂಸ್ ಆದಂಗ್ ಮಾಡ್ತೈತೆ. ಇದಕ್ಕೆ ಬುದ್ಧಿ ಬರ್ಮಣ್ಣ ಆಗ್ಬಿಟ್ಟೈತೆ ಕಣಣ್ಣ. ವಾಟ್? ಇದಕ್ಕೆ ಬುದ್ಧಿ ಬರ್ಮಣ್ಣ ಆಗ್ಬಿಟ್ಟೈತೆ ಕಣಣ್ಣ. ಅದು ಬುದ್ಧಿ ಭ್ರಮಣ ಅಲ್ಲ ಗಣ ಬುಲ್ಲಿ, ಅದು ಬುದ್ಧಿ ಭ್ರಮಣ ಗಣ. ಈ ಆಸಾಮಿ ಏನಾದ್ರೂ ಬುದ್ಧಿ ಭ್ರಮಣೆ ಆಗಿದ್ರೆ ಒಂದು ಒಳ್ಳೆ ಮೆಂಟಲ್ ಆಸ್ಪತ್ರೆಗೆ ಹೈ ಕ್ಲಾಸ್ ಟ್ರೀಟ್ಮೆಂಟ್ ಕೊಡಿಸ್ಬೋದಿದ್ದಲ್ಲ ಗಣ್ಲೆ. ಇಲ್ಲ ಕಣ್ ಗೋಪಾಲಣ್ಣೆ, ಇದಕ್ಕೆ ಧಾರವಾಡ ಮೆಂಟಲ್ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಕೊಡ್ಸಿದ ಕಣಣ್ಣ. ಮತ್ತೆ ಟ್ರೀಟ್ಮೆಂಟ್ ಕೊಡಿಸಿದ್ರು ಕೂಡ ಈ ಸ್ವಾಮಿಗೆ ಹುಚ್ಚು ಕಡಿಮೆ ಆಗ್ಲಿಲ್ವೇನ್ಲ ಬುಲಿ? ಇಲ್ಲ ಕಣ್ ಗೋಪಾಲಣ್ಣೆ, ಈ ಆಸಾಮಿಗೆ ಹುಚ್ಚು ಕಡಿಮೆ ಆಗೋ ಬದಲು ಇವನಿಗೆ ಟ್ರೀಟ್ಮೆಂಟ್ ಕೊಡ್ದಿರೋ ಡಾಕ್ಟರ್ಗೆ ಹುಚ್ಚು ಜಾಸ್ತಿ ಆಗಿ ಬಟ್ಟೆ ಹರ್ಕೊಂಡು ರೋಡಿಗೆ ಬರೋ ಪರಿಸ್ಥಿತಿ ಬಂದಿತ್ತು ಕಣಣ್ಣ. ಓಹೋ, ಈ ಆಸಾಮಿಗೆ ಹುಚ್ಚು ಹೆಚ್ಚಾಗೈತೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಬಗ್ಗೆ ಏನೇನೋ ಮಾತಾಡ್ಬಿಟ್ರೆ ಇದು ರಾತ್ರಿ ದೊಡ್ಡ ಬಾಲಿವುಡ್ ಐಟಮ್ ಆಗ್ಬಿಡಿದೆ ಅಂತ ಫೀಲಿಂಗ್ನಾಗ ಏನಾದರೂ ಐತೇನ್ಲ ಬುಲ್ಲಿ? ಇದು ಒಳ್ಳೆ ಐಟಮ್ ಅಲ್ಲ ಕಣ್ ಗೋಪಾಲಣ್ಣೆ, ಇದು ಒಂಥರ ಕೆಟ್ಟ ಐಟಮ್ ಕಣಣ್ಣ. ಅಂದ್ರೆ ಒಂದೇ ಮಾತೆ ಹೇಳೋದಾದ್ರೆ ಇದು ಒಂಥರ ಕೊಳತು ಕುಂಬಳಕಾಯಿ ಇದ್ದಂಗೆ ಏನ್ಲ ಬುಲಿ? ಸರಿಯಾಗಿ ಗೆಸ್ ಮಾಡಿದ್ವಿ ಬಿಡು ಗೋಪಾಲಣ್ಣ. ಆದ್ರೂ ಬಾಯಿ ಐತೆ ಅಂತೇಳಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಬಗ್ಗೆ ಹೆಂಗ್ ಬೇಕಾದ್ರೆ ಹಂಗ ಮಾತಾಡಿದ್ರೆ ಆ ಸೆಲೆಬ್ರಿಟಿಗಳು ಫ್ಯಾನ್ಸ್ ಈ ಮೂದೇವಿನ ಸುಮ್ನೆ ಬಿಟ್ಟವ್ರೇನ್ಲ. ದಸರಾ ಆಯುಧ ಪೂಜೆಗೆ ಕುಂಬಳಕಾಯಿ ಹೊಡೆದಂಗೆ ಎತ್ತಿ ಬಿಸಾಕ್ ಬಿಡೋದಿಲ್ಲ ಅನ್ಬೇಡ್ಲ. ಹೋ ಕಣ್ ಗೋಪಾಲಣ್ಣೆ, ನೀನು ದಿಟನೇ ಹೇಳಿದೀಯ. ಮೊನ್ನೆ ಕಿಚ್ಚ ಸುದೀಪ್ ಸರ್ ಬಗ್ಗೆ ಈ ಆಸಾಮಿ ಹೆಂಗ್ ಬೇಕಾದ್ರಂಗ್ ಓದ್ರಿತ್ತಾ. ಮರುದಿವ್ಸನೇ ಕಿಚ್ಚ ಸುದೀಪ್ ಫ್ಯಾನ್ಸು ಈ ಮೂದೇವಿಗೆ ಮುಖಕ್ಕೆ ಮಂಗಳಾರತಿ ಎತ್ತಿ ಈಡ್ಗೈ ಹೊಡೆದು ಸರ್ರೆಗೆ ಬಾರಿಸಿದಂಗವ್ರೆ ಕಣಣ್ಣ. ಈ ಒಂದೇ ಮಾತಲ್ಲಿ ಹೇಳೋದಾದ್ರೆ ಬಟ್ಟೆ ಒಗದಂಗೆ ಒಗದು ಬಿಟ್ಟವ್ರೆ ಕಣಣ್ಣ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅದೇ ಹೆಂಗ್ಲ ಹೇಳ್ತೀಯ ಬುಲ್ಲಿ? ಕಿಚ್ಚ ಸುದೀಪ್ ಫ್ಯಾನ್ಸು ಈ ಕೊಳತು ಕುಂಬಳಕಾಯಿಗೆ ಮಂಗಳಾರತಿ ಮಾಡವ್ರೆ ಅಂತ ಅದಿಯಾ ಹಂಗೆಲ್ಲಗೆ ಕನ್ಫರ್ಮ್ ಮಾಡ್ತೀಯ ಗಣ್ಲೆ? ನನಗೆ ಗೊತ್ತಿತ್ತು ಗೋಪಾಲಣ್ಣೆ, ನೀನು ಪ್ರೂಫ್ ಇಲ್ದಂಗೆ ಏನು ನಂಬಕ್ಕಿಲ್ಲ ಅಂತ. ಅದಕ್ಕೇನೆ ಪ್ರೂಫೇ ತಂದು ಮಡಗಿದ್ದೀನಿ. ಹೊಸಿ ನೋಡಿಸಿವ. ಸುದೀಪ್ ಸರ್ಗೆ ತುಂಬಾ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಒಳ್ಳೇದಾಗಲಿ. ಹೊಸ ವರ್ಷ ಅವರು ತುಂಬಾ ಚೆನ್ನಾಗಿಟ್ಟಿರ್ಲಿ, ಅವ್ರ ಅಭಿಮಾನಿ ಕೂಡ ಚೆನ್ನಾಗಿಟ್ಟಿರ್ಲಿ. ಇದು ಒಂದು ಕಾರ್ಯಕ್ರಮ ಮಾಡಕ್ಕೆ ಬರ್ದಲ್ಲಿ ಏನೋ ಮಾತಾಡಿದ್ದೀನಿ. ಆ ಬರ್ದಿಂದ ಅವ್ರಿಗೆ ನೋವಾಗಿದ್ರೆ ಸುದೀಪ್ ಸರ್ ಅವ್ರಿಗೆ, ಸುದೀಪ್ ಸರ್ ಅಭಿಮಾನಿಗಳಿಗೆ ತುಂಬಾ ಸಾರಿ ಕೇಳ್ತೀನಿ.
ನಿಮಗೂ ಅಷ್ಟು ಗೌರವ ಇದೆ, ನಮಗೂ ಅಷ್ಟೇ ಗೌರವ ಇದೆ. ಹಾಗಾಗಿ ಇದು ಒಂದು ಪರದಲ್ಲಿ ಮಾತಾಡಿದ್ದೀನಿ. ಸಾರಿ 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 ಸಾರಿ. ದೇವರು ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿಟ್ಟಿರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ದೇವ್ರು ಚೆನ್ನಾಗಿಟ್ಟಿರ್ಲಿ. ದೇವರು ಕಿಚ್ಚ ಸುದೀಪು ಅವ್ರ ಅಭಿಮಾನಿಗಳನ್ನ ಚೆನ್ನಾಗೇ ಇಟ್ಟಿರ್ತಾನೆ ಗಣೆ. ಅವರು ಚೆನ್ನಾಗಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಿನಗಂತೂ ಯಾರೋ ಚೆನ್ನಾಗೇ ಇಟ್ಟಿದ್ದಂಗ ಅವರೇ ಗಣಪ. ಬಾಯ್ ಐತೆ ಅಂತ ಹೇಳಿ ಬೊಂಬಾಯಿ ಥರ ಹೆಂಗ್ ಬೇಕಾದ್ರೆ ಹಂಗೆ ಒದ್ರಿದ್ರೆ ಇವಾಗ ಮಾತಿನ ರೂಪದಾಗ ಹೇಳವ್ರೆ, ಮುಂದಿನ ಸರ್ತಿ ಬೇರೆ ರೂಪದಾಗ ಹೇಳಿದ್ರು ಹೇಳ್ಬೋದು ಕಾಣಿಸಿವೆ. ಚೆನ್ನಾಗಿ ಹೇಳಿದ್ರಿ ಗೋಪಾಲಣ್ಣ. ಆಯ್ತು ಕಡೆ ಗೋಪಾಲಣ್ಣ, ನಾನೇನು ಹೋಗ ಬರ್ತೀನಿ, ನೀನು ಕೂಡ ಮನೆ ಕಡೆ ಬಂದ್ಬಿಡಪ್ಪ, ಇಟ್ಟು ಬಸ್ಸಾರು ತಿನ್ನುವಂತೆ. ಆಯ್ತು ಕಡೆಣ್ಣ, ಬರ್ತೀನಿ. ನೀನೇ ಹೋದ್ಮೇಲೆ ಇನ್ನ ನಂದೇನಾಯ್ತಲ್ಲ ಗುಡಕಿದಾಗದಿಲ್ಲಿ. ಆಯ್ತು ಗಂಡ್ಲ, ನಾನು ಕೂಡ ಬರ್ತೀನಿ. ಶಿವನೇ ಶಂಭುಲಿಂಗೆ.